ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದಗಲ್ ವ್ಯಾಪ್ತಿಯಲ್ಲಿ ಬರುವಂತಹ ರಾಮತ್ನಾಳ ಗ್ರಾಮದಲ್ಲಿ ಹಾಡು ಹಗಲೇ ಮನೆ ಕಳ್ಳತನ ಮಾಡಿದ ಘಟನೆಯೊಂದು ಜರುಗಿದೆ. ಮನೆಗೆ ನುಗ್ಗಿದ ಕಳ್ಳರು 2 ಅಲಮಾರಿಗಳನ್ನು ಹೊಡೆದು 7 ತೊಲೆ ಬಂಗಾರ, 1,20,000 ರೂಪಾಯಿ ನಗದು ಹಣ ದೋಚಿಕೊಂಡು ಪರಾರಿಯಾಗಿದ್ದಾರೆ. ಇನ್ನು ಮನೆ ಮಾಲೀಕ ಪೊಲೀಸ್ ಇಲಾಖೆ ವಿರುದ್ಧ ಅಸಮಾಧಾನ ಹೊರಹಾಕಿದ್ದು, ಕಳೆದ 2 ತಿಂಗಳು ಇದೇ ಗ್ರಾಮದಲ್ಲಿ ಮನೆಯೊಂದು ಕಳ್ಳತನ ಆಗಿತ್ತು. ಮಾಲೀಕರು ದೂರು ನೀಡಿದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಈ ಮತ್ತೊಂದು ಘಟನೆಗೆ ಸಂಬಂಧ ಎಂದು ಹೇಳುತ್ತಿದ್ದಾರೆ. ನನ್ನ ಹೆಸರು ಶಂಕರಗೌಡ ವಿರಪಣ್ಣ ಇಟಗಿ, ಸಾಕಿನ ರಾಮತ್ನಾಳ್, ಮುದಗಲ್ ಹೋಬಳಿ, ತಾಲೂಕು ಲಿಂಗಸೂರು, ಜಿಲ್ಲಾ ರಾಯಚೂರು. ಆದರೆ ನಾನು ನಮ್ಮ ಮನೆಯಲ್ಲಿ 23ನೇ ತಾರೀಕು ಸೋಮವಾರ ದಿವಸ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆ ಒಳಗಡೆ ಹಗಲಿಯಲ್ಲೇ ಕಳ್ಳರು ಬಂದು ನಮ್ಮ ಮನೆಯ ಹಿಂದಲ ಬಾಗಿಲನ್ನು ಮುರಿದು ನಮ್ಮನಿದ್ದಂಥ ಟಿಜುರಿಯನ್ನು ಮುರಿದು 2 ಟಿಜುರಿಯನ್ನು ಮುರಿದು 7 ತೊಲೆ ಬಂಗಾರ, 1,20,000 ರೂಪಾಯಿ ನಗದು ಹಣವನ್ನು ತೆಗೆದುಕೊಂಡು ಹೋಗಿರುತ್ತಾರೆ. ಇದೇ ರೀತಿ ನಮ್ಮ ಊರಿನಲ್ಲಿ 2 ತಿಂಗಳ ಹಿಂದುಗಡೆ ಇದೇ ರೀತಿ ನಮ್ಮ ಮನೆಯಲ್ಲಿ ಏನೇ ರೀತಿ ಮಾಡಿದ್ದಾರೆ ಅದೇ ರೀತಿಯನ್ನು ಅಲ್ಲಿ ಮಾಡಿ ಹೋಗಿರ್ತಾರೆ ಸರ್. ಹೋಗಿಂದ ಅವರು ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟರು ಕೂಡ 2 ತಿಂಗಳಾದರೂ ಅವರು ಯಾವುದೇ ರೀತಿಯಿಂದ ಕ್ರಮವನ್ನು ತೆಗೆದುಕೊಂಡಿಲ್ಲ. ಆದ ಕಾರಣ ತಮ್ಮ ಮಾಧ್ಯಮ ಇದರಿಂದ ನಮಗೆ ಒಂದು ಸ್ವಲ್ಪ ಸಹಾಯವನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇನೆ.